ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಮಾತಾಡ್ಸ್ಬೇಕಂತ ಹೇಳಿ ಲೇಟಾ ರೊಟ್ಟಿ ತಿಂತೀವಿ. ನೀವೇನು ಅಡುಗೆ ಮಾಡಲ್ಲ? ಅವರೇ ಮಾಡ್ಕೋತಾರೆ. ಹುಡುಗ ಕೂತಾದ್ರೆ ಅವ್ರು ಒಂದು ಎರಡು ಕೊಡ್ತಾರೆ. ಅಜ್ಜ ರೇಟ್ ಅನ್ನಕ್ಕೆ ಹಚ್ಚಂಡಿ ತಿಂಗಳು ಕೊಡ್ತಾರಾ? ತಿಂಗಳು 1,000 ರೂಪಾಯಿ ಕೊಡ್ತಾರಾ? ಅಜ್ಜ ಹಚ್ಚಂತಮ್ಮ ಹ್ಯಾಂಗ ಅವ್ರಿಗೆ ಬೇರೆ ಕಡೆ ಡೋಲ ಏನು ಬರಲ್ಲ ಸರ್? ಡೋಲ್ ಇಲ್ರಿ, ಆಧಾರ್ ಕಾರ್ಡ್ ಇಲ್ರಿ, ಏನೂ ಇಲ್ಲ. ಸಿದ್ದರಾಮಯ್ಯ ರೊಕ್ಕಿಲ್ಲ, ಒಟ್ಟು ಏನೂ ಇಲ್ಲ ನೋಡ್ರಿ. ಅಂದ್ರೆ ಸಂಧ್ಯಾ ಸುರಕ್ಷಾದಲ್ಲಿ ಏನು ಬರಲ್ಲ? ಒಟ್ಟು ಏನಿಲ್ರಿ. ಅಜ್ಜ ಇಟ್ಟು ಹಚ್ಚಲ್ರಿ, ಅದ್ರ ಮೇಲೆ ಅನ್ನಕ್ಕಿಟ್ಟಿದ್ರಿ. ಅನ್ನಕ್ಕಿಟ್ಟು ಅವ್ರು ಹಚ್ಚಾರ ಸುಮ್ಮನೆ ಹಂಗಲಿಗತ್ರಿ. ಅಜ್ಜ ಅಂದ್ರೆ ಪೂಜಾರಿಗೆ ಅಂತ ಅಲ್ಲ. ಹೌದು. ಅನ್ನಕ್ಕೆ ಅವ್ರು ಹಚ್ಚಾರ ನೋಡ್ರಪ್ಪ. ಮತ್ತೆ ಏನು ಇಲ್ಲ ನೋಡ್ರಿ, ಲೇಟಿದ್ದ ಇಟ್ಟೆ ಯಾರು ಇಲ್ಲ. ಈಗ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ತೀರಾ? ಹಿಂಗೆ ಅಡುಗೆ ಇದೆಲ್ಲ ಮತ್ತು ಊಟಕ್ಕೆ? ಅಡುಗೆ ಮತ್ತು ಊಟ ಕೂತಾಗ ನಾವು ಬಡ್ಕೋತೇವೆ. ಮಂದಿ ಲೇಟ್ ಅಂತ ಇದು ಮಾಡೋದ್ರಿ, ಊಟ ಕೂತಾಗ ಬಡ್ಕೋತೇವೆ. ರೊಟ್ಟಿ ಮಾಡ್ತೀವಿ. ಹ್ಞೂ ರೀ, ರೊಟ್ಟಿ ಮಾಡ್ಕೊತೇವೆ. ಹಾಂ, ಊಟ ಕೂತಾಗ್ರಿ ನಾವು ಮತ್ತೆ ಮಾಡ್ಕೊತೇವೆ. ಏನು ಅನಿಸ್ತತ್ರಿ ನಿಮಗೀಗ? ಈಗ ನೀವು ಚಲೋದಕ್ಕೆ ನೀವು ಮಾಡ್ಲಿಕ್ಕೈತಿಲ್ಲ ದೈವದವ್ರು ಮತ್ತು ಹೆಂಗೆ ಅನ್ನೋದ್ರಿ ಅಪ್ಪ. ದೈವದವ್ರು ಚಲೋದೇ ಮಾಡ್ಲಿಕ್ಕೈತಿರಿ. ಅನ್ನಕ್ಕೆ ಅಜ್ಜ ಹಚ್ಚಂತಮ್ಮ ಹೆಂಗೆ ಅನ್ನೋದು. ಅವ್ರಿಗೆ ಬೇರೆ ಕಡೆ ಡೋಲ ಏನು ಬರಲ್ಲ ಸರ್? ಡೋಲ್ ಇಲ್ರಿ, ಆಧಾರ್ ಕಾರ್ಡ್ ಇಲ್ರಿ, ಏನೂ ಇಲ್ಲ. ಸಿದ್ದರಾಮಯ್ಯ ರೊಕ್ಕಿಲ್ಲ, ಒಟ್ಟು ಏನೂ ಇಲ್ಲ ನೋಡ್ರಿ. ಅಂದ್ರೆ ಸಂಧ್ಯಾ ಸುರಕ್ಷಾದಲ್ಲಿ ಏನು ಬರಲ್ಲ? ಒಟ್ಟು ಏನಿಲ್ರಿ. ಅಜ್ಜ ಇಟ್ಟು ಹಚ್ಚಾಳ್ರಿ, ಅದ್ರ ಮೇಲೆ ಎಲ್ಲ ಕೂತಿದೆ. ಅನ್ನಕ್ಕಿಟ್ಟು ಅವ್ರು ಹಚ್ಚಾರ ಸುಮ್ಮನೆ ಹಂಗನಿಗತ್ರಿ. ಅಜ್ಜ ಅಂದ್ರೆ ಪೂಜಾರಿಗೆ ಅಂತ ಅಲ್ಲ. ಹೌದು ಗೊತ್ತಾಯ್ತು. ಅನ್ನಕ್ಕೆ ಅವ್ರು ಇಟ್ಟು ಹಚ್ಚಾರ ನೋಡ್ರಪ್ಪ. ಮತ್ತೆ ಏನೂ ಇಲ್ಲ ನೋಡ್ರಿ, ಲೇಟಿದ್ದ ಇಟ್ಟೆ ಯಾರು ಇಲ್ಲ. ಈಗ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ತೀರಾ? ಹಿಂಗೆ ಅಡುಗೆ ಇದೆಲ್ಲ ಮತ್ತು ಊಟಕ್ಕೆ? ಅಡುಗೆ ಮತ್ತು ಊಟ ಕೂತಾಗ್ರಿ ಒಂದು ಬಡ್ಕೋತೇವೆ. ಮಂದಿ ಲೇಟ್ ಅಂತ ಇದು ಮಾಡೋದ್ರಿ, ಊಟ ಕೂತಾಗ ಬಡ್ಕೋತೇವೆ. ರೊಟ್ಟಿ ಮಾಡ್ತೀವಿ. ಹ್ಞೂ ರೀ, ರೊಟ್ಟಿ ಮಾಡ್ಕೋತೇವೆ. ಹ್ಞೂ, ಊಟ ಕೂತಾಗ್ರಿ ಮತ್ತು ಮಾಡ್ಕೋತೇವೆ. ಹಾಂ, ಸುಮ್ಮನೆ ಹಂಗನಲ್ರಿ. ಊಟ ಕೂತಾಗಿಟ್ಟು ಈಗ ಅಜ್ಜಾರು ರೊಕ್ಕ ಕೊಡ್ತಾರಲ್ಲ, ಅದನ್ನ ನೀವೇನು ಇದನ್ನ ತರ್ತೀರಿ? ಜೋಳ ಹ್ಞೂ ರೀ, ದಿನಕ್ಕೆ ಏನು ತರಕಾರಿ ಏನು ಬೇಕು ಅದನ್ನ ತರ್ತೀರಿ? ಜೋಳ ತರ್ತೇವ್ರಿ. 60 ರೂಪಾಯಿ ಜೋಳ ಇರ್ತಾವ್ರಿ. ಹಾಂ ಒಂದು ಸಲಿಗೆ ಅಕ್ಕಿ ರೀ, ಜೋಳ ಒಂದು ಸಲ ಕೊಡ್ತೇವೆ. ಹಾಂ ಅದೇ ಕಳಿಸ್ತೀವಿ. ಹಾಂ ಮತ್ತು ಸುಮ್ಮನೆ ಹಂಗೆ ಮತ್ತು ಇಲ್ಲೇ ನೀರು ಬರ್ತಾವ್ರಿ. ಇಲ್ಲಿ ಕಾಳಿಸಿಲೆ ಹ್ಞೂ ಕಾಳಿಸಿಲೆ ಬಿಂದಿಗಿಲೆ ತೋತಮ್ಮ ನೀರು. ಸುಮ್ಮನೆ ಹಂಗೆ ಅನ್ಬೇಕಾದ್ರೆ ಅನ್ನಕ್ಕೆ ಮತ್ತು ಅಜ್ಜ ಹಚ್ಚಂದು ದುಡ್ಡು ರೊಕ್ಕ ತರ್ಲಿಕ್ಕೆ ಅಲ್ಲಿ ಹೋಗ್ತೀರಾ ಅಥವಾ ಇಲ್ಲೇ ತಂದು ಕೊಡ್ತಾರ್ರಿ? ಇಲ್ರಿಪ್ಪ, ಅವು ಹೋತೀನಿ ರೀ. ಕುಂದ್ರಕೋತ ಹೋಗ್ತಾರೆ, ನಿಂದ್ರಕೋತ ಹೋಗಿ ಕುಂದ್ರಕೋತ ಹೋಗ್ತಾರೆ. ಹಾಗೆ ಹೋಗ್ತೇವ್ರಿ. ನಾನು ಹೋಗಿ ದಡ ಸೇರ್ತಿ. ಹ್ಞೂ ರೀ, ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡು ಹೋಗ್ತಾರೆ ಅಲ್ಲಿ. ರೊಕ್ಕ ಯಾವಾಗ ಕೊಡ್ತಾರೆ ನಿಮಗೆ? ಈಗ ಹುಣ್ಣಿಮೆ ಆಗನ ಕೊಡ್ತಾರೆ, ತಿಂಗಳ ಆಗನ ಕೊಡ್ತಾರೆ ನೋಡಿ. ನಿನ್ನೆ ಕೊಟ್ಟಿರ್ಬೇಕಲ್ರಿ? ಹ್ಞೂ ಕೊಟ್ಟಾರಿ. ನಿನ್ನೆ ಕೊಟ್ಟಾರಲ್ರಿ? ಹ್ಞೂ ರೀ, ಹಾಂ. ಕೊಟ್ಟಾರಿ. ಓ ಹಂಗೆ. ಹುಣ್ಣಿಮೆ ಅಮಾವಾಸ್ಯೆನೇ ನೆನಪು. ಅದು ಹಂಗ. ಹುಣ್ಣಿಮೆ ಅಮಾವಾಸ್ಯೆ ಹಿಂಗೇನಿಲ್ಲ. ತಾರೀಕ ನೆನಪಿರಲ್ಲ. ಹುಣ್ಣಿಮೆ ಐತ್ರಿ ನಿನ್ನೆ. ನಿನ್ನೆ ಕೊಟ್ಟಾರ. ಅದು ತಿಂಗಳಿಗೆ ಕೊಡ್ತಾರೆ. ಈಗ ತಿಂಗಳು ಫಸ್ಟ್ನೇ ವಾರದಲ್ಲಿ ಕೊಡ್ತೀವಿ ನಾವು. ಅಲ್ಲಿ ನೀವು ಕೊಡ್ತೀರಿ, ಇಲ್ಲಿ ಫೋನ್ ಹಚ್ತಾರೆ. ಫೋನ್ ಹಚ್ಚಾನ ನಾವು ಹೋಗ್ತಾರೆ. ಫೋನ್ ಐತಿ ನಿಮ್ಮ ಕಡೆಗೆ?
ಕಷ್ಟ ಬಾಯಿ ನೀನು ಉದುರ್ಕೋತು ಮುನ್ನಕ್ಕ ಅಂದ್ರೆ ಯಾರು? ಮುನ್ನಕ್ಕ ಅಂತ ನಮ್ಮ ಹತ್ರ ಇಲ್ಲಲ್ಲ ಯಾರು? ಯಾರದು ಮುನ್ನ? ನಾವು ರೇಖಾ ರೀ ನಾವು ಇದು ಅದೇ ಅವತಾರಿ ಅದೇ ಅಂತ ಮುನ್ನಕ್ಕ ಅಂತಾರ ಇಲ್ಲಿ. ಮುನ್ನಕ್ಕ ಅಂದ್ರೆ ನಮಗೆ ಗೊತ್ತೇ ಆಗಲ್ಲ ಯಾರು ಇಲ್ಲ ಮುನ್ನಕ್ಕ. ನೀವು ಆ ಕಡೆ ಅದು ಇರ್ತಾರ್ರಿ ನಾವು ಇದು ಅದೇ ಅವತಾರಿ ಅದೇ ಅಂತೀನಿ ಸುಮ್ಮನೆ ಪ್ರೀತಿಯಿಂದ ಹೆಸರಿಟ್ಟಿದ್ದಾರೆ. ಆಯ್ತಮ್ಮ, ಬರ್ತೇವೆ. ಆರೋಗ್ಯವಾಗಿರಿ, ಚೆನ್ನಾಗಿರಿ. ಆಯ್ತು. ಚಾ ನಾಷ್ಟಕ್ಕೆಲ್ಲ ಏನ್ ಮಾಡಿದಿರಿ? ನಾವು ಅದಕ್ಕೆಲ್ಲ ಬಂದದ್ದು ಈಗ. ನಾಷ್ಟಕ್ಕೆ ಮಾಡಿ ನೋಡ್ರಿ ಹಾ? ಈಗ ನೀವು ಮಾಡಿದ್ರೆ ಲೇಟ್ ಆಗುತ್ತೆ. ನಾವು ಬರುವಾಗ ರೆಡಿ ಮಾಡಿ ಇಡಬೇಕಿತ್ತು. ಅಂದ್ರೆ ನೀವು ಎಷ್ಟಕ್ಕೆ ಬರ್ತೀರಲ್ಲ ನಾವು ಎಲ್ಲ ಕಾಲು ಬೆಳಿಗ್ಗೆ ಬೇಗ 7 ಗಂಟೆಗೆ ಹೊರಟಿದ್ದೇವೆ. ಎಂತ ಹೆಸರು? ಸಾತಿರಮ್ಮನ ಮನೆಯಲ್ಲಿ ನಾಷ್ಟ ಮಾಡೋದಂತ ಬಂದ್ಬಿಟ್ಟೆವು. ನಾವಂದ್ರೆ ಯಾರು ಮಾಡ್ತೀರ ಅಂತೇಳಿ ನಾ ಇದು ಮಾಡಿದ್ವಿ. ಏನಿಲ್ಲ ಬಾಬಾ, ಇಡೀ ರಾಜ್ಯದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಹಲವು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಂತಹ ಈ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಸ್ಥೆ. ಆ ಧರ್ಮಸ್ಥಳ ಕ್ಷೇತ್ರದ ಒಡೆಯ ಮಂಜುನಾಥ ಸ್ವಾಮೀಜಿಯವರ ಪಾದಾರಂಧಗಳಲ್ಲಿ ನಮ್ಮೆಲ್ಲರ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವಾಗ ತಾನೇ ಮಾತನಾಡಿದಂತಹ 4 ಜಿಲ್ಲೆಗಳ ನಿರ್ದೇಶಕರು ಶ್ರೀಯುತ ಪೂಜಾರಿ ಗುರುಗಳಲ್ಲಿ ನಾನು ಸ್ವಾಗತ ಹಾಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಎಲ್ಲ ಧರ್ಮಸ್ಥಳ ಕ್ಷೇತ್ರದ ಸಿಬ್ಬಂದಿಯವರಲ್ಲೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಸೇರಿರುವಂಥ ನನ್ನೆಲ್ಲ ಗ್ರಾಮದ ಪ್ರಮುಖರಲ್ಲಿಯೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು ಧರ್ಮಸ್ಥಳ ಕ್ಷೇತ್ರ ಒಂದೆರಡಲ್ಲ, 10 ಹಲವಾರಲ್ಲ, 100 ಸಾಮಾಜಿಕ ಕಾರ್ಯಗಳನ್ನು ಇವತ್ತು ತನ್ನ ಹೆಸರನ್ನು ಗುರುತಿಸಿಕೊಂಡಿದೆ. ಕಾರ್ಯರೂಪದಲ್ಲಿ ತಂದು ನಿಜವಾದ ಬಡವರಿಗೆ ನಮ್ಮ ರಾಜ್ಯ ಸರ್ಕಾರ ಮಾಡಿದಂಥ ಕೆಲಸಗಳನ್ನು ಇವತ್ತು ಧರ್ಮಸ್ಥಳ ಸಂಸ್ಥೆ ನಿಜವಾದ ಬಡವರಿಗೆ, ನಿರ್ಗತಿಕರಿಗೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಒಂದು ಧರ್ಮಸ್ಥಳ ಕ್ಷೇತ್ರದ ಕಾರ್ಯ ಶ್ರೇಯೋಭಿವೃದ್ಧಿಗೆ ನಮ್ಮೆಲ್ಲರ ಜೀವನ ಆರೋಗ್ಯವಾಗಿ ಮತ್ತು ಅವರು ನೆಮ್ಮದಿಯಿಂದ ಖುಷಿಯಾಗಿ ಇರಬೇಕೆನ್ನುವ ಕಾರಣಕ್ಕಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ. ಹಾಗಾಗಿ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಹಾಗಾಗಿ ಅವರಿಗೆ ಇನ್ನೂ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಈ ಒಂದು ಸಣ್ಣ ಈ ದೊಡ್ಡ ಮಟ್ಟ ಅಂತ ನಾರಾಯಣ ದೇವರು ಕೂಡ ಬಂದರು ಹತ್ತಿರ ಸಣ್ಣ ಒಂದು ಸಿದ್ಧಾಂತಗಳಿಗೆ ಕೊಡುವಂಥದ್ದು ಒಂದು ಇಡೀ ಸ್ಟೇಟಲ್ಲಿ ಕೊಡ್ತಾ ಇದ್ದೇವೆ. ಇಡೀ ಸ್ಟೇಟಲ್ಲಿ, ಇಡೀ ರಾಜ್ಯದಲ್ಲಿ ಒಂದೇ ದಿನ ಈ ರೀತಿಯ ಒಂದು ಕಿಟ್ಟನ್ನು ಕೊಡುವಂಥದ್ದು ಕಾರ್ಯಕ್ರಮ ನಡೀತಾ ಇದೆ ಸ್ಟೇಟಲ್ಲಿ. ಹಾಗಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಇವತ್ತು ಚಾಲನೆ ಆಗಿದೆ. ಅದಕ್ಕಾಗಿ ಒಂದು ಕಡೆಗೆ ನಾವು ಬಂದು ಹೋಗುವಂಥ ನೋಡುವಂಥ ಬಂದು, ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಒಂದು ಮಾತನ್ನು ಇಲ್ಲ, ನಾವು ಅವರ ಕಷ್ಟಕ್ಕೆ ಅದು ಉಪಯೋಗ ಆದರೆ ಸಾಕು. ಸಂಬಂಧ ಅಂದರೆ ಇಲ್ಲಿ ಮಾಡಿದ್ದಾರೆ. ಸುಮಾರು ಇಲ್ಲಿ ಕಳೆದ ವರ್ಷ ಕೂಡ ಇಲ್ಲಿ ಮನೆ ಆಗಿದೆ ಅಂತ ಹೇಳಿದರು. ಹಾಗಾಗಿ ಅವರ ಇನ್ನು ಉಳಿದಂಥ ಜೀವನ ಆರೋಗ್ಯವಾಗಿ ಮತ್ತು ಅವರು ನೆಮ್ಮದಿಯಿಂದ ಖುಷಿಯಾಗಿ ಇರಬೇಕಿರುವ ಕಾರಣಕ್ಕಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ. ಹಾಗಾಗಿ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಹಾಗಾಗಿ ಅವರಿಗೆ ಎಷ್ಟೋ ಕಡೆಯಲ್ಲಿ ನಾವು ನೋಡ್ತೇವೆ, ಕೆಲವು ಕಡೆಯಲ್ಲಿ ಅವರ ಮಕ್ಕಳಿಗೆ ಇದ್ದರೂ ಕೂಡ ನೋಡಿದಂಥ ಪರಿಸ್ಥಿತಿಯನ್ನು ನೋಡ್ತೇವೆ. ಅವರು ದೊಡ್ಡ ದೊಡ್ಡ ಶ್ರೀಮಂತರು ಇರುವಂಥದ್ದನ್ನು ನೋಡ್ತೇವೆ ಮಕ್ಕಳು. ಆದರೆ ಅವರಿಗೆ ಬೇಕಾದಂಥ ಒಂದು ಬಟ್ಟೆ ಬರೆಯನ್ನು ಕೂಡ ಕೊಡದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ನನ್ನ ಅಕ್ಕನನ್ನು ಮದುವೆ ಮಾಡಿಕೊಟ್ಟಂತ ಏರಿದ್ದು ಮೊನ್ನೆ ಕತೆ ಹೇಳ್ತಿದ್ರು ಅಕ್ಕ. ಮಕ್ಕಳು